ಹನೂರು ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾನು ಹನೂರು ಶಾಗ್ಯ ಪ್ರದೇಶದ ಪೀಟರ್ ಅವರ ವಾಸ ಮಾಡುವ ಮನೆ ಏನಿದೆ ಆ ಒಂದು ಮನೆಯಿಂದ ಆ ಒಂದು ಶಾಗ್ಯ ಪ್ರದೇಶದ ಅರಣ್ಯವನ್ನು ತೋರಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಇದು ಕಾವೇರಿ ವನ್ಯಜೀವಿ ವಿಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಶಾಗ್ಯ ಅರಣ್ಯ ಪ್ರದೇಶ ಅಂತೇಳಿ ಇನ್ನು ನೋಡ್ತಾ ಇರ್ಬೋದಲ್ಲ, ಬೆಟ್ಟ ಗುಡ್ಡಗಳೇನು ಕಾಣ್ತಾ ಇದೆ ಅದಷ್ಟು ಉದ್ದಗಲಕ್ಕೂ ಕೂಡ ಈ ಒಂದು ಕಾವೇರಿ ವನ್ಯಜೀವಿ ವಿಭಾಗ ಅಂದರೆ ಫಾರೆಸ್ಟ್ ಅಂತೇಳಿ ಇದನ್ನು ಮೆನ್ಷನ್ ಕೂಡ ಮಾಡಲಾಗಿರುವಂಥದ್ದು. ಅಂದರೆ ನಾವೇನಲ್ಲಿ ಒಂದು ಕರಿ ಗೇಟ್ಗಳನ್ನ ನೋಡ್ತಾ ಇದ್ದೀವಿ, ಆ ಒಂದು ಗೇಟ್ನ ಒಳಗಡೆ ಕಂಪ್ಲೀಟ್ ರಿಸ್ಟ್ರಿಕ್ಷನ್ಸ್ ಏರಿಯಾ ಅಂತೇಳಿ. ಯಾಕೆಂದರೆ ಇಲ್ಲಿ ಕಾಡಿಂಚಿನ ಮೂಲ ಜನರು ಆ ಭಾಗಗಳಿಗೆಲ್ಲ ಹಸು ದನ ಕರುಗಳನ್ನು ಮೇಯಿಸ್ಕೊಂಡು ಬರ್ತಾ ಇರುವಂಥದ್ದು ಕೂಡ ಹಿಂದೆಯಿಂದಲೂ ನಡ್ಕೊಂಡು ಬಂದಿದೆ. ಅಂದರೆ ಹೊಸಬ್ರು ಆ ಒಂದು ರಿಸ್ಟ್ರಿಕ್ಷನ್ಸ್ ಏರಿಯಾಗಳನ್ನ ಮೀರಿ ಮುಂದಕ್ಕೆ ಹೋಗೋಗಿಲ್ಲ ಅನ್ನೋಂಥದ್ದು ಕೂಡ ಇದೆ. ನಾವು ಏನು ನೋಡ್ತಾ ಇದ್ದೀವಿ ಶಾಗ್ಯ ಅರಣ್ಯ ಪ್ರದೇಶ, ಅಲ್ಲಿ ಒಂದು ಕರಿಕಲ್ ಗುಡ್ಡೆ ಹಿಂದೆ ನಾವು ಏನು ಕಾಣ್ತಿದೆ ಅದೇ ಜಾಗದಲ್ಲಿ ಈ ಒಂದು ಶೂಟೌಟ್ ಪ್ರಕರಣ ಕೂಡ ಆಗಿರ್ತಕ್ಕಂಥದ್ದು. ನಾವೇನು ಝೂಮ್ ಮಾಡಿ ಅದನ್ನು ತೋರಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅಂದರೆ ಈ ಭಾಗದಲ್ಲಿ ಯಾರೂ ಕೂಡ ಪ್ರವೇಶವಿಲ್ಲ ಅಂತೇಳಿ ಅರಣ್ಯ ಅಧಿಕಾರಿಗಳು ಕೂಡ ಹೇಳ್ತಾರೆ. ಆದರೆ ಕಾಡಂಚಿನ ಭಾಗದವರಿಗೆ ವಿಶೇಷವಾದಂತಹ ವಿನಾಯಿತಿ ಇರುತ್ತೆ. ಯಾಕಂದರೆ ಅವರ ದನ ಕರುಗಳು ಅಂದರೆ ಸಾಕು ಪ್ರಾಣಿಗಳು ಏನಾದ್ರು ಹೋದಂತಹ ಸಂದರ್ಭದಲ್ಲಿ ಅವುಗಳನ್ನ ಕರ್ಕೊಬರುವಂಥ ಕೆಲಸವನ್ನು ಇದೇ ರಸ್ತೆಯಲ್ಲಿ ಕೂಡ ಮಾಡ್ತಾರೆ. ಆ ಒಂದು ಜಾಗದಲ್ಲಿ ಅಂದರೆ ಬೆಳಗಿನ ಜಾವ ಶೂಟೌಟ್ ಪ್ರಕರಣ ಕೂಡ ಆಗಿರ್ತಕ್ಕಂಥದ್ದು. ಅಂದರೆ ಅಲ್ಲಿ ನಡೆದಂತಹ ಒಂದು ಶೂಟೌಟ್ ಬಹುಶಃ ಇಲ್ಲಿ ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಮನೆಗಳನ್ನು ಕೂಡ ನಾನು ಇಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಇವ್ರುಗಳಿಗೆ ಆ ಸೌಂಡ್ ಕೇಳಿದೆ ಅಂತೇಳಿ ಕೆಲಷ್ಟು ಜನ ಮಾತನಾಡ್ತಾ ಇದ್ದಾರೆ. ಅಂದರೆ ಅವತ್ತು ನಡೆದಂತಹ ಗುಂಡಿನ ಶಬ್ದ ಇಲ್ಲಿವರೆಗೂ ಕೂಡ ಕೇಳಿಸಿರುವಂಥದ್ದು. ಆ ಒಂದು ಕರಿಕಲ್ ಗುಡ್ಡೆ ಏನಿದೆ ಅಲ್ಲಿ ಬೆಳಗಿನ ಜಾವ ಶೂಟೌಟ್ ಆಗಿರುವಂಥದ್ದು. ಅಂದರೆ ನಾವೇನು ನೋಡ್ತಾ ಇದ್ದೀವಲ್ಲ, ಈ ಒಂದು ಶಾಗ್ಯ ಅರಣ್ಯ ಪ್ರದೇಶದಿಂದ ನಾವು ಏನು ಪೀಟರ್ ಅವರ ಮನೆ ಏನಿದೆ ಆ ಮನೆ ಪಕ್ಕದಲ್ಲಿ ಇಲ್ಲೊಂದು ದೊಡ್ಡಿ ಅಂತೇಳಿ, ಅಂದರೆ ದನಗಳನ್ನ ದೊಡ್ಡಿ ಅಂದರೆ ಕೊಟ್ಟಿಗೆ ಅಂತ ನಾವು ಕರಿತೀವಿ ಅದನ್ನು. ಆ ಒಂದು ಕೊಟ್ಟಿಗೆಯಲ್ಲಿ ಇಲ್ಲಿ ನಾಡಿನ ಹಸು ಅಂದರೆ ಕಾಡಿಗೆ ಹೋಗಿ ಬರ್ತಕ್ಕಂತಹ ಹಸುಗಳನ್ನ ಇಲ್ಲಿ ಅವುಗಳನ್ನ ಯಾವುದೇ ರೀತಿ ಕಟ್ಟಾಕುವಂಥ ಕೆಲಸವನ್ನು ಮಾಡ್ತಿದ್ದಿಲ್ಲ. ಆದರೆ ಏನು ನಾವು ಕೊಟ್ಟಿಗೆ ನೋಡ್ತಿದ್ದೀವಿ ಅಲ್ಲಿ ಅದರ ಒಳಗಡೆ ಬಿಡುವಂಥ ಕೆಲಸವನ್ನು ಇಲ್ಲಿನ ರೈತರುಗಳು ಕೂಡ ಆಗಿನ ಕಾಲದಿಂದಲೂ ಮಾಡ್ಕೊಂಡು ಬರ್ತಿದ್ರು. ಯಾವಾಗ ಇಲ್ಲಿ ಆ ಪೀಟರ್ ಮತ್ತು ಆಂಟೋನಿ ಸ್ವಾಮಿ ಹಸುಗಳು ಅಂದರೆ ಕಾಡಿಗೆ ಹೋಗಿದಂತಹ ಹಸು ದನ ಕರುಗಳು ವಾಪಸ್ ಬರೋದಿಲ್ವೋ ಆ ಸಂದರ್ಭದಲ್ಲಿ ಪೀಟರ್ ಮತ್ತು ಆಂಟೋನಿ ಸ್ವಾಮಿ ಹಾಗೂ ಕುಮಾರ್ ಎಂಬುವರು ಮೂವರು ಕೂಡ ಇದೇ ಸ್ಥಳದಿಂದ ಆ ಒಂದು ಶಾಗ್ಯ ಅರಣ್ಯ ಪ್ರದೇಶಕ್ಕೆ ಹೋಗುವಂತಂದರೆ ಅಲ್ಲಿನ ದನ ಕರುಗಳನ್ನ ಹುಡುಕುವಂತಹ ಕೆಲಸವನ್ನು ಮಾಡಿದ್ರು. ಅಂದರೆ ಯಾವುದು ಹಸುಗಳು ಬಂದಿರಲಿಲ್ವೋ ಆ ಹಸುವನ್ನು ಹುಡ್ಕೊಳ್ಳಿಕ್ಕೆ ಅವರು ಆ ಒಂದು ಶಾಗ್ಯ ಅರಣ್ಯ ಪ್ರದೇಶ ಕರಿಕಲ್ಲು ದೊಡ್ಡ ಏನಿದೆ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿಗೆ ಹೋದಂತಹ ಈ ಒಂದು ಮೂವರನ್ನು ಭೀಕರವಾಗಿ ಗುಂಡಿನ ಮೂಲಕ ಹತ್ಯೆಯನ್ನು ಮಾಡುವಂತಹ ಕೆಲಸವನ್ನು ಅಲ್ಲಿನ ಅರಣ್ಯ ಅಧಿಕಾರಿಗಳು ಅಂದರೆ 2 ತಂಡ ಅಂತ ಹೇಳ್ತಾ ಇದ್ದಾರೆ. ಒಟ್ಟು 7 ಮಂದಿ ಆ ಒಂದು ಕಾರ್ಯಾಚರಣೆಯಲ್ಲಿ ಇದ್ದರು ಅನ್ನೋದನ್ನು ಕೂಡ ಅಲ್ಲಿನ ಒಂದಿಷ್ಟು ಅರಣ್ಯ ಅಧಿಕಾರಿಗಳು ಕೂಡ ಉನ್ನತ ಮೂಲಗಳಿಂದ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಅಂದರೆ ಇವರು 7 ಜನ ಫಾರೆಸ್ಟ್ ಅಧಿಕಾರಿಗಳು, ಅವರು 4 ಜನ ಅಂದರೆ ಒಬ್ಬರು ಕೂಡ ತಪ್ಪಿಸ್ಕೊಂಡು ಇವತ್ತು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಂಡು ಈಗ ಅವರು ಬೇರೆಯವ್ರ ವಶದಲ್ಲಿ ಇರತಕ್ಕಂಥದ್ದು. ಸೊ ಹೀಗಾಗಿ ಅಲ್ಲಿ ಈ 4 ಜೊತೆ ಮತ್ತು ಈ 4 ಅಂದರೆ ಇವತ್ತು ಆಂಟೋನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಏನಿದ್ದಾರೆ ಆ 3 ಮತ್ತು ಮತ್ತೊಬ್ಬರು ಮಹಿಮಾ ದಾಸ್ ಅಂತೇಳಿ ಅವ್ರ 4 ಮೇಲೆ ಅವರು ದಾಳಿಯನ್ನು ನಡೆಸಿದ್ದಾರೆ. ಈಗ ಅರಣ್ಯ ಅಧಿಕಾರಿಗಳು ಹೇಳ್ತಿರುವಂಥದ್ದು, ನಮ್ಮ ಮೇಲೆ ಈ 4 ಪ್ರತಿ ದಾಳಿ ಮಾಡೋದಕ್ಕೆ ನಾವು ಸೆಲ್ಫ್ ಡಿಫೆನ್ಸ್ ಅಂದರೆ ಆತ್ಮರಕ್ಷಣೆಗಾಗಿ ಅವ್ರನ್ನ ಶೂಟೌಟ್ ಮಾಡಬೇಕಾಯಿತು ಅನ್ನುವಂಥದ್ದು. ಅಲ್ಲಿ ಸಾವನ್ನಪ್ಪಿದಂತಹ ಆ 3 ಮೃತದೇಹಗಳನ್ನು ಇದೇ ಫಾರೆಸ್ಟ್ ಅಧಿಕಾರಿಗಳು ಕೊಳ್ಳೇಗಾಲ, ಚಾಮರಾಜನಗರ ಸೇರಿದಂತೆ ಎಲ್ಲ ಹಾಸ್ಪಿಟ್ಲ್ಗಳ ಸುತ್ತಾಡಿ ಕೊನೆಗೆ ಅವರು KR ಹಾಸ್ಪಿಟ್ಲಿಗೆ ಆ 3 ಶವಗಳನ್ನ ಸಾಗಿಸಿದ್ದಾರೆ. ಅಂದರೆ ಇಲ್ಲಿಂದನೇ ನೇರವಾಗಿ ಅವರು ಸಾಗಿಸಿರುವಂಥ, ಅಂದರೆ ಸರಿಸುಮಾರು ಇಲ್ಲಿಂದ KR ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಮಿನಿಮಮ್ 2.5 ಅಥವಾ 3 ತಾಸುಗಳು ಬೇಕಾಗಿತ್ತು. ಅಂದರೆ ಈ ಒಂದು ಘಾಟ್ ಸೆಕ್ಷನಿಂದ ಅಲ್ಲಿ ಹೊರಗೆ ಹೋಗಬೇಕು ಅಂತ ಹೇಳಿದ್ರೆ. ಹೀಗಾಗಿ ಇಲ್ಲಿಂದ ತಪ್ಪಿಸ್ಕೊಂಡಂತಹ ಮಹಿಮಾ ದಾಸ್ ಅಂದರೆ ಏನು ನಾವು ಕಾಡು ತೋರಿಸ್ತಿದ್ದೀವಲ್ಲ ಆ ಒಂದು ಕಾಡಿನಿಂದ ತಪ್ಪಿಸ್ಕೊಂಡಂತಹ ಮಹಿಮಾ ದಾಸು ಈ ಗ್ರಾಮದ ಒಳಗಡೆ ಬಂದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಈ 3 ಅವರು ಹತ್ಯೆ ಮಾಡಿದ್ದಾರೆ ಅಂತೇಳಿ. ಇವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳೋ ಸಂದರ್ಭದಲ್ಲಿ ಆ ಮಹಿಮಾ ದಾಸನ್ನ NH ಅಂದರೆ ಮೈಸೂರಿನ NH ಹಾಸ್ಪಿಟ್ಲಿಗೂ ಕೂಡ ಆ ಟ್ರೀಟ್ಮೆಂಟ್ಗೆ ಸೇರಿಸಿದ್ರು. ಅಲ್ಲಿ ಆತ ಈಗ ಡಿಸ್ಚಾರ್ಜ್ ಆಗಿದೆ ಅಂತೇಳಿ. ಅಂದರೆ ಆತ ಕೊಡುವಂತಹ ಸ್ಟೇಟ್ಮೆಂಟ್ ಏನಿರುತ್ತೆ ಅಂದರೆ ಇವರು ಒಳಗೆ ಎಷ್ಟು ಗಂಟೆಲಿ ಹೋದರು, ಅಲ್ಲಿ ಎಷ್ಟು ಗಂಟೆಲಿ ಗಲಾಟೆ ನಡೀತು, ಎಲ್ಲದರ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈಗಾಗಲೇ ಸದ್ಯಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಸರ್ಕಾರ ಮಾಡಿಸ್ತಾ ಇದೆ. AC ದಿನೇಶ್ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ನಡೀತಿದೆ. ಮತ್ತೊಂದು ಕಡೆ ಅರಣ್ಯ ಅಧಿಕಾರಿಗಳ ಮೇಲೆ FIR ಕೂಡ ಆಗಿರೋ ಕಾರಣಕ್ಕಾಗಿ ಪೊಲೀಸರು ಕೂಡ ಅವ್ರದ್ದು ಆಯಾಮದಲ್ಲಿ ಅವರ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು 2 ತನಿಖೆಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಸ್ವತಂತ್ರವಾದಂತಹ ತನಿಖೆಯನ್ನು ಆಗಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಜೊತೆಗೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳು ಕೂಡ ಅಂದರೆ ಅವರ ಸಮ್ಮುಖದಲ್ಲಿ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋಂಥದ್ದು ಸಾಕಷ್ಟು ಜನರ ಒಂದು ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಈಗ ಡಿಸೋಜಾ ಅವರು ಇದು ಯಾವುದು ಬೇಡ SIT ತನಿಖೆ ಆಗಲಿ ಅನ್ನೋಂಥದ್ದೊಂದು ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಆಗಿರ್ತಕ್ಕಂತಹ ಈ ಒಂದು ಇನ್ಸಿಡೆಂಟ್ ಇಡೀ ರಾಜ್ಯವನ್ನು ತಲ್ಲಣಗೊಳಿಸ್ತು, ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸುವಂತಹ ಘಟನೆ ಇದಾಗಿತ್ತು. ಯಾಕೆಂದರೆ
ಯಾಕಂದರೆ ಹಿಂದೆಂದೂ ನಡೆದಂತಹ ಘಟನೆ ಸ್ವತಂತ್ರ ದಿನಾಚರಣೆ ಅಂದರೆ ಮುಂಜಾನೆ ಈ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಅಂತ. ಯಾಕಂದರೆ ರೈತರ ಮೇಲೆ ಈ ರೀತಿ ನಕಲಿ ಎನ್ಕೌಂಟರ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಇವರು ಕಳ್ಳ ಬೇಟೆಗಾರ ಆಗಿದ್ದರೂ ಕೂಡ ಅವ್ರಿಗೆ ಸರೆಂಡರ್ ಆಗುವಂಥದ್ದು, ಅವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು, ಅವ್ರಿಗಿನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ಇವರನ್ನು ಗುಂಡಿಕ್ಕಿ ಕೊಲ್ಲುವಂಥ ಅಧಿಕಾರನ ಇವ್ರಿಗೆ ಯಾರು ಕೊಟ್ಟರು ಅನ್ನೋಂತಹ ಪ್ರಶ್ನೆಯನ್ನು ಜನರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆ 7 ಮಂದಿಯ ಫಾರೆಸ್ಟ್ ಆಫೀಸರ್ಸ್ ಏನಿದ್ರು ಅಧಿಕಾರಿಗಳು, ಅವ್ರಿಗೆ ಏನಾಗಿತ್ತು ಅಂದರೆ ಅವ್ರನ್ನ ಶೂಟ್ ಮಾಡುವಂತಹ ಅಂತಹ ಕೆಲಸವನ್ನು ಇವ್ರುಗಳು ಏನು ಮಾಡಿದ್ರು ಎಲ್ಲೊಂದು ಬಗ್ಗೆ ಸತ್ಯಾಸತ್ಯತೆಯನ್ನು ಜನರಿಗೆ ತೋರಿಸುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತಾ, ಅದು ಆ ಪ್ರಾಮಾಣಿಕವಾದಂಥ ಒಂದು ವರದಿಯನ್ನು ಕೊಡುತ್ತಾ ಅನ್ನೋ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾಯಿದ್ವು. ನಾವು ನೋಡ್ಬೋದು, ದಟ್ಟ ಅರಣ್ಯ ಕಾಡು ಇದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊಂದ್ಕೊಂಡಿರತಕ್ಕಂತಹ ಕಾಡು ಅಂತ ಹೇಳ್ಬೋದು. ಪೊನ್ನಚ್ಚಿ ಸೇರಿದಂತೆ ಒಂದಿಷ್ಟು ಬೆಟ್ಟಗಳು ಈ ಒಂದು ಶಾಗಿ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲೇ ಕೂಡ ಬರ್ತವೆ. ಇಲ್ಲಿಂದಲೇ ಕಾವೇರಿ ನದಿ ತಮಿಳುನಾಡಿಗೆ ಸೇರ್ತಕ್ಕಂಥದ್ದು. ಸೊ ಇಲ್ಲಿ ಇವತ್ತು ಮಹಿಮಾ ದಾಸ್ ಅವರು ಏನು ತಪ್ಪಿಸ್ಕೊಂಡು ಬಂದಿದ್ದಾರೆ, ಅವರು ಕೊಡೋ ಸ್ಟೇಟ್ಮೆಂಟ್ಗಳ ಮೇಲೆ ಈ ಒಂದು ಪ್ರಕರಣ ನಿಂತಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇವ್ರನ್ನ ಶೂಟೌಟ್ ಮಾಡಿದಂತಹ 7 ಮಂದಿ ತಂಡ, ಅಂದರೆ 2 ತಂಡದ 7 ಮಂದಿ ಫಾರೆಸ್ಟ್ ಅಧಿಕಾರಿಗಳು ಅಬ್ಸ್ಕೆಂಡ್ ಆಗಿದ್ದಾಕೆ. ಅವರು ನ್ಯಾಯಯುತವಾಗಿ ಎನ್ಕೌಂಟರ್ ಮಾಡಿದರೆ ಪೊಲೀಸರಿಗೆ ಸರೆಂಡರ್ ಆಗಬೇಕಾಗಿತ್ತು, ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕಾಗಿತ್ತು. ಜೊತೆಗೆ ಆ 3 ಹತ್ಯೆ ಆದಂತಹ ಸಂದರ್ಭದಲ್ಲಿ ಆ 3 ಮೃತದೇಹಗಳು ಏನು ಬಿದ್ದಿದ್ದೇವೆ ಅಲ್ಲಿ ಒಂದು ಫೋಟೋಗಳನ್ನ ಇವರು ಮಾಡ್ಕೋಬೋದಾಗಿತ್ತು. ಯಾಕೆ ಇನ್ನೂ ಫೋಟೋಗಳನ್ನ ರಿಲೀಸ್ ಮಾಡಿಲ್ಲ? ಜೊತೆಗೆ ಇವ್ರನ್ನ ಶೂಟ್ ಮಾಡಲಿಕ್ಕೆ ಆರ್ಡರ್ ಮಾಡಿದವ್ರು ಯಾರು ಇವ್ರಿಗೆ ಅಧಿಕಾರವನ್ನು ಕೊಟ್ಟವರು? RFO, CCFO, ACF ಯಾರು ಇವ್ರಿಗೆಲ್ಲ ಅಧಿಕಾರವನ್ನು ಕೊಟ್ಟವರು ಅನ್ನೋ ಬಗ್ಗೆಯೂ ಕೂಡ ಒಂದಿಷ್ಟು ಜನ ಮಾತನಾಡ್ತಿರುವಂಥದ್ದು. ಉನ್ನತ ಮಟ್ಟದ ತನಿಖೆ ಆಗಬೇಕು, ಸರಿಯಾದ ಶಿಕ್ಷೆ ಆಗಬೇಕು, ನ್ಯಾಯಯುತವಾದಂಥ ಒಂದು ಪ್ರಾಮಾಣಿಕತೆ ವರದಿಯನ್ನು ಮ್ಯಾಜಿಸ್ಟ್ರೇಟ್ ತನಿಖೆ AC ದಿನೇಶ್ ಕುಮಾರ್ ಮೀನವರು ಕೊಡಬೇಕು ಅನ್ನೋಂಥದ್ದು ಕೂಡ ಜನರ ಒತ್ತಾಗಿದೆ. ಈ ಒಂದು ದಟ್ಟ ಅರಣ್ಯ ಕಾಡಿನಲ್ಲಿ ಈ ಒಂದು ಘನಘೋರ ದುರಂತ ನಡೆದೋಗಿರುವಂಥದ್ದು, ಹಿಂದೇನೂ ನಡೆದಿರಲಿಲ್ಲ ಇಂತಹ ಘಟನೆ. ರೈತರ ಮೇಲೆ ಎನ್ಕೌಂಟರ್ ಆಗುವಂಥದ್ದು ತಮಾಷೆಯ ಮಾತಲ್ಲ. ಇಡೀ ದೇಶ ಇದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದೆ. ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೂಡ ಟ್ವೀಟ್ ಮಾಡಿ ಈ ಒಂದು ರೈತರ ಹತ್ಯಾಕಾಂಡ, ಈ ತಮಿಳಿಗರ ಮೇಲೆ ನಡೆದಂತಹ ಘನಘೋರ ಘಟನೆ ಅಂತೇಳಿ ಒಂದಿಷ್ಟು ಟ್ವೀಟ್ಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿ ಈ ಒಂದು ಪ್ರಕರಣವನ್ನು ಭೇದಿಸುತ್ತೆ, ಯಾವ ರೀತಿ ಪ್ರಾಮಾಣಿಕವಾದಂಥ ವರದಿಯನ್ನು ಜನರ ಮುಂದಿಡುತ್ತೆ, ಯಾರು ಇಲ್ಲಿ ತಪ್ಪು ಮಾಡಿದ್ದಾರೆ, ಅರಣ್ಯಾಧಿಕಾರಿಗಳು ತಪ್ಪು ಮಾಡಿದ್ದಾರಾ, ಇವ್ರುಗಳು ತಪ್ಪು ಮಾಡಿದ್ದಾರೆ, ಅಲ್ಲಿ ನಡೆದಂತಹ ಘಟನೆ ಏನು, ಇವರು ಎಷ್ಟು ಗಂಟೆಯಲ್ಲಿ ಆ ಒಂದು ಕಾಡಿಗೆ ಹೋದರು, ಎಷ್ಟು ಗಂಟೆಯಲ್ಲಿ ಆ ಘಟನೆ ಎಕ್ಸಾಕ್ಟಾಗಿ ಆಯಿತು. ಯಾಕಂದರೆ ಅರಣ್ಯಾಧಿಕಾರಿಗಳು ಹೇಳ್ತಿರುವಂಥದ್ದು ಬೆಳಿಗ್ಗೆ 5:10 ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು. ಆದರೆ ನಿಜವಾಗಿ ಘಟನೆ ಎಷ್ಟು ಗಂಟೆಯಲ್ಲಿ ನಡೀತು ಅನ್ನೋದ್ರ ಬಗ್ಗೆಯೂ ಕೂಡ ಸತ್ಯಾಸತ್ಯತೆಯನ್ನು ಜನರಿಗೆ ತೋರಿಸುವಂಥ ಕೆಲಸ ಆಗಬೇಕಾಗಿದೆ. ನೋಡ್ಬೋದು ಇಲ್ಲಿ ಪೀಟರ್ ಮನೆ ಏನಿದೆ, ಆ ಮನೆ ಬಳಿ ನಾವೆಲ್ಲರೂ ಕೂಡ ನಿಂತಿರೋದು. ನಾವ್ಯಾರೂ ಅರಣ್ಯ ಪ್ರದೇಶದ ಒಳಗಡೆ ಹೋಗಿಲ್ಲ. ಅದನ್ನು ಕೂಡ ಬೇಕಾದರೆ ನಾವು ಇದೇ ಅರಣ್ಯ ಪ್ರದೇಶ ಅಂತೇಳಿ ನಮ್ಮೆಲ್ಲೂ ಕೂಡ ಕೇಸ್ಗಳು ಹಾಕುವಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡಬೇಡಿ. ನಾವು ನಿಂತಿರೋದು ಪೀಟರ್ ಅವ್ರ ಮನೆ. ಇದು ಕಂಪ್ಲೀಟ್ ರೆವಿನ್ಯೂ ಬಡಾವಣೆಯಲ್ಲಿ ನಾವು ನಿಂತಿರುವಂಥದ್ದು, ರೆವಿನ್ಯೂ ಜಾಗದಲ್ಲಿ ನಿಂತಿರುವುದು. ನನ್ನ ಸುತ್ತಮುತ್ತ ರೆವಿನ್ಯೂ ಜಾಗಗಳಿರುವಂಥದ್ದು, ರೈತರ ಭೂಮಿಗಳನ್ನ ಇರುವಂಥದ್ದು ನಾವು ನೋಡ್ಬೋದು. ಇಲ್ಲಿ ಈ ಕಲ್ಲು ಏನು ಕಾಣ್ತಾ ಇದೆ ಎಲ್ಲವೂ ಕೂಡ ಇವೆಲ್ಲ ರೈತರ ಭೂಮಿಗಳು. ಇಲ್ಲಿ ಅವರು ವ್ಯವಸಾಯ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಫಾರೆಸ್ಟ್ ಏನಿದೆ, ರಿಸ್ಟ್ರಿಕ್ಷನ್ಸ್ ಏರಿಯಾ ಇದೆ, ಅಲ್ಲಿಂದ ಸರಿಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದು. ಸೊ ಇಲ್ಲಿ ಅಂದರೆ ನಾವು ಯಾರ ಜಾಗದಲ್ಲಿ ಇದ್ದೀವಲ್ಲ, ಅವ್ರು ನನ್ನ ಮಾತಾಡಿಸ್ತೀನಿ. ಸರ್, ಇದು ನಿಮ್ಮದೇನಾ ಈ ಭೂಮಿ? ಇದು ನಮ್ಮ ಜಮೀನು, ನಮ್ಮ ಭೂಮಿ. ಎಷ್ಟು ವರ್ಷಗಳಿಂದ ಇಲ್ಲಿ ಉಳುಮೆ ವ್ಯವಸಾಯ ಮಾಡ್ತೀವಿ? ಇಲ್ಲಿ 5 ವರ್ಷದಿಂದ ಉಳುಮೆ ಮಾಡ್ತಾಯಿದ್ವಿ. ಅದಕ್ಕೆ ಮುಂಚೆ ಈ ಥರ ಕಾಡು ಇತ್ತು. ಇದೆಲ್ಲ ಹೊಡೆದು ಗುಡ್ಡೆ ಮಾಡಿ ಕ್ಲೀನ್ ಮಾಡಿ JCB ಬಿಟ್ಟು ಕ್ಲೀನ್ ಮಾಡಿ ಉಳುಮೆ ಮಾಡ್ತಾಯಿದ್ವಿ. ಈ ವರ್ಷ ಮಳೆ ಇಲ್ಲ ಕಾರಣಕ್ಕೆ ಉಳುಮೆ ಮಾಡಿ ಹಂಗೆ ಬಿಟ್ಟಿದ್ವಿ. ಓಕೆ, ಈಗ ಆ ಘಟನೆ ನಡೆದಿದ್ದು ಯಾವ ಜಾಗ ಅಂತ ತೋರಿಸ್ತೀರ ತಾವು? ಕರಿಕಲ್ಲು, ಬನ್ನಿ. ಅವ್ರಿಗೆ ಗೊತ್ತು. ಕರಿಕಲ್ ಗುಡ್ಡೆ ಅಂತ ಅಲ್ಲಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಆ ಕರಿಕಲ್ ಗುಡ್ಡೆ ಪಕ್ಕದಲ್ಲಿ. ಇದು ಕಂಪ್ಲೀಟ್ ಶಾಖಿ ಅರಣ್ಯ ಪ್ರದೇಶ. ಹೌದು, ಶಾಖಿ ಅರಣ್ಯ ಪ್ರದೇಶ ಸೇರುತ್ತದೆಲ್ಲ. ಈಗ ಆಂಟೋನಿ ಪೀಟರ್ ಕುಮಾರ್ ಯಾವ ರಸ್ತೆಯಲ್ಲಿ ಅಲ್ಲಿಗೆ ಹೋದ್ರು ಅಂತ? ಇಲ್ಲಿ ಆ ಮನೆ ಮುಂದೆ ಒಂದು ರೋಡ್ ಹೋಗುತ್ತೆ, ಅದು ಕಾಲ್ದಾರಿ. ಹಸುಗಳು ಅಲ್ಲಿರುವ ಗುಡ್ಡೆಗೆ ನಾಟಿ ಹಸುಗಳೆಲ್ಲ ಓಡಿಸ್ಕೊಂಡು ಹೋಗೋಕೆ ದಾರಿ ಅಲ್ಲಿ ಬಿಟ್ಟಿದ್ದಾರೆ. ಅಲ್ಲಿ ಗೇಟ್ ಹಾಕಿದ್ದಾರಲ್ಲ, ಅದರಲ್ಲಿ ಈ ಹಸುಗಳೆಲ್ಲ ಹೋಯ್ತದೆ. ಇಲ್ಲಿ ಒಂದು ಕುಟ್ಟಿಗೆ ಹಾಕಿದ್ದಾರೆ. ಇಲ್ಲಿ ಇರೋ ನಾಟಿ ಹಸುಗಳೆಲ್ಲ ಈ ದಾರಿಯಲ್ಲಿ ಹೋಯ್ತದೆ. ಇದಕ್ಕೆಲ್ಲ ಹೋಗೋ ದಾರಿ ಅದನ್ನೇ. ಅಲ್ಲಿಂದ ಹೊಟ್ಕೊಂಡು ಅವರು ತೋಟ ಫಾರೆಸ್ಟ್ ಒಳಗಡೆ ಹೋಗಿ ಮೇಯ್ಕೊಂಡು ಸಾಯಂಕಾಲ ಹೊತ್ತು ಬರುತ್ತೆ. ಕೆಲವು ಒಂದು ಏನೋ ಸಿರಿ ತಿಡಿತಿರ್ತದೋ, ಏನೋ ಒಂದು ತೊಂದರೆ ಆಗಿದ್ದರೆ ಅವ್ರು ಬರಲ್ಲ ಕಾರಣಕ್ಕೆ ಇವ್ರು ಹುಡ್ಕೊಂಡು ಕಾಡಿಗೆ ಹೋಗ್ತಾರೆ. ಇವರು ಸುಮ್ಮನೆ ಕಾಡಿಗೆ ಹೋಗಿ ಬೇಟೆ ಮಾಡೋಕ್ಕೆ ಹೋಗಲ್ಲ. ಅವರು ಬೇಟೆ ತಿನ್ನೋರೆಲ್ಲ ಮನೆ ಒಳಗೆ ಸೇಫ್ಟಿಯಾಗಿರ್ತಾರೆ. ಬೇಟೆ ಹೊಡೆದು ಜಿಂಕೆ ಮಾಂಸ ತಿನ್ನೋರೆಲ್ಲ ಸೇಫ್ಟಿ ಇರ್ತಾರೆ. ಯಾರು ಇಲ್ಲಿ ರೈತರು ಬಡವರು ಕಾಡು ಒಳಗಡೆ ಹೋಗ್ತಾರೆ ಅವರು ಅರೆಸ್ಟ್ ಆಗ್ತಾರೆ. ಅವ್ರಿಗೆ ಅನ್ಯಾಯ ಆಗೋದು. ಬೇಟೆ ಅವ್ರಿಗೆಲ್ಲ ಆಲ್ರೆಡಿ ಕೊಟ್ಟು ಬರ್ತಾರೆ, ನಾನು ಇಂಥ ಜಾಗಲ್ಲಿ ಬರ್ತೀನಿ, ನೀವು ಯಾರು ಬೇಟೆಗೆ ಹೋಗ್ಬಿಡಿ ಅಂತ ಅವ್ರು ಮುಂಚೆನೇ ಹೇಳ್ಬಿಟ್ಟಿರ್ತಾರೆ. ಅವ್ರು ಬೇಟೆಗೆ ಹೋಗಲ್ಲ. ದೊಡ್ಡ ಅಧಿಕಾರಿಗಳು ಬರ್ತಾರೆ, ನೀವು ಹೋಗ್ಬಿಡಿ ಅಂತ ಮುಂಚೆನೇ ಅವ್ರಿಗೆ ಇನ್ಫಾರ್ಮೇಷನ್ ಹೋಗಿರುತ್ತೆ. ಅವ್ರಿಗೆಲ್ಲ ಕಮಿಷನ್ ಹೋಗುತ್ತೆ, ಜಿಂಕೆ ಮಾಂಸ ಹೋಗುತ್ತೆ, ಅವ್ರು ತಿಂತಾರೆ, ಆರಾಮಾಗಿ ಕುಂತಿರ್ತಾರೆ. ಎಲ್ಲ ಹಸು ಹುಡ್ಕೊಂಡು ಹೋಗ್ತಾನಲ್ಲ ರೈತ ಕಾಡು ಒಳಗಡೆ, ಏನು ಸುಮ್ಮನೆ ಹೋದ್ರೇನು? ಈಗ ಬೆಟ್ಟಕ್ಕೆ ಹೋಗೋದು ದಾರಿಲಿ ಹೋದರೆ ಇಲ್ಲಿ ಯಾಕೆ ನಿಂತ್ಕೊಳ್ತೀಯಾ?
ಇಲ್ಲೇನು ಮಾಡ್ತೀಯ ಅಂತ ಅರೆಸ್ಟ್ ಆ ಥರ ನಿಮ್ಮ ಕಾನೂನಿದೆ. ಆದರೆ ಶೂಟ್ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರು. ನೀನು ಅಕ್ಯುರಿಸ್ಟ್ ಹಿಡ್ಕೊಂಬಪ್ಪ, ನೀನು ಕಾಡು ಒಳಗಡೆ ಬರಬಾರ್ದು ಅಂತ ರೂಲ್ಸ್ ಇದೆ, ಒಪ್ಕೊಳ್ತೀನಿ. ಕಾಡು ನಮ್ಮದು, ಕಾಡು ಪ್ರಾಣಿಗಳು ನಮ್ಮದು, ಕಾಡು ರೈತ ಎಲ್ಲ ಒಗ್ಗಟ್ಟ ಇದ್ರೇ ಕಾಡುಗಳು ಬೆಳವಣಿಗೆ ಆದರೆ ಮಳೆ ಬರ್ತದೆ, ಮಳೆ ಬಂದರೆ ಭೂಮಿ ಬೆಳೀತದೆ, ಭೂಮಿ ಬೆಳೆದರೆ ದೇಶಕ್ಕೆ ಅನ್ನ ಕೊಡ್ತಾನೆ ರೈತ. ಇವು ಕಾಡು ಬಿಟ್ಟು ನಾವಿರೋಕ್ಕಾಗಲ್ಲ, ಆ ಪ್ರಾಣಿಗಳು ಬಿಟ್ಟು ನಾವಿರೋಕ್ಕಾಗಲ್ಲ. ಅದ್ರ ಜೊತೆಗೆ ನಾವು ಉಟ್ಕೊಂಡಿರು. ಈಗ ನೀವು ಏನೇನೋ ಅರೆಸ್ಟ್ ಮಾಡೋದು, ಶೂಟ್ ಮಾಡೋದು ಈಗ ಶುರು ಹಚ್ತಾ ಇದೀರಿ.